ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮುಂಜಾನೆನ ರೆಡಿಯಾಗಿ ನಾವು ಮನೆ ದೇವ್ರಿಗೆ ಹೋದ್ರಾಯಿತು. ಹೋಗೇ ಇರಲಿಲ್ಲ, ಭಾಳ ದಿನ ಆಯಿತು. ಅಮಾವಾಸ್ಯೆ ಇತ್ತು ಇವತ್ತು, ಅಮಾವಾಸ್ಯೆ ದಿನದ ಬ್ಲಾಗ್ ಇದು. ಅಮಾವಾಸ್ಯೆ ದಿನ ಮನೆ ದೇವ್ರಿಗೆ ಹೋಗಿರಲಿಲ್ಲ, ಹಾಗಾಗಿ ಮನೆ ದೇವ್ರಿಗೆ ಹೋಗಿ ಬಂದ್ರಾಯಿತು ಇವತ್ತು ಅಂಥೇಳಿ. ಅದ್ರೊಳಗೆ ಅಧಿಕ ಅಮಾವಾಸ್ಯೆ ಅಲ್ಲ, ಅಧಿಕ ಅಮಾವಾಸ್ಯೆ ಹೋಗಿ ಬಂದ್ರಾಯಿತು ಅಂಥೇಳಿ ಹೊಂಟೀವಿ. ಬೆಳಿಗ್ಗೆ 9 ಗಂಟೆಗೆ ರೆಡಿಯಾಗಿದ್ವಿ. ನನ್ನ ದೊಡ್ಡ ಮನೆಗೆ ಸ್ಕೂಲಿಗೆ ಹೋಗಪ್ಪ ಅಂತಂದ್ರೆ ನಾನು ಬರ್ತೀನಿ ಅಂತ ರೆಡಿನೇ ಆಗಲಿಲ್ಲ. ಸ್ಕೂಲಿಗೆ ಹೋಗಂತೆ ನಾನಂದ್ರೆ ರೆಡಿ ಆಗ್ಲಾರೆ ಹಾಗೆ ಕೂತ್ಬಿಟ್ಟ. ಇನ್ನು ಹೋಗಲಿ ಬಿಡು, ಇವತ್ತು ಅವ್ರ ಪಪ್ಪ ಇದ್ರೆ ಇಲ್ಲಿ ಬರಲಿ ಬಿಡು, ಅವನು ದೇವ್ರಿಗೆ ಹೊಂಟಿವಲ್ಲ ಬರಲಿ ಅಂತಂದರು. ಹಾಗಾಗಿ 4 ಜನ ಇವತ್ತು ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ನೋಡಿರಿ, ಬ್ಯಾಗ್ ಹಾಕ್ಕೊಂಡು ಹೊಂಟ್ಬಿಟ್ಟಾನ. ಸ್ಕೂಲಿಗೆ ಹೋಗಂದ್ರೆ ಹೋಗಂಗಿಲ್ಲ, ನಾವು ಎಲ್ಲಿ ಹೋಗ್ತೀವಲ್ಲ ನಾನು ಬರ್ತೀನಮ್ಮ ಅಂತ. ಇಷ್ಟು ದೊಡ್ಡವ ಆಗ್ಯಾನ ಫ್ರೆಂಡ್ಸ್, ಇವ ನಮ್ಮನ್ನು ಬಿಟ್ಟಿರೋದೇ ಇಲ್ಲಂತಾನ. ಬ್ಯಾಗ್ ಹಾಕ್ಕೊಂಡು ಮುಂದೆ ಹೊಂಟಾರ. ಬಸ್ ಇಲ್ಲೇ ಇತ್ತು, ಬಸ್ನ ಪಾಸ್ ಮಾಡಿ ಹಾಗೆ ಹೋಗ್ಬಿಟ್ಟಿದ್ವಿ. ಇಲ್ಲಿ ಬಸ್ ಇರಲಿಲ್ಲಂತೆ, ಹಾಗೆ ಹೋದ್ವಿ. ಆಮೇಲೆ ಬಂದು ನಿಂತಿತ್ತು. ಮತ್ತಿನ್ನು ಬಸ್ಸಿಗೆ ಹತ್ಕೊಂಡು ಹೋಗ್ತೀವಿ. ರಾಜಹಂಸ ಬಸ್ ಇತ್ತು, ಇವಾಗ ಹತ್ಕೊಂಡ್ವಿ. ಅಷ್ಟು ರಶ್ ಇರಲಿಲ್ಲ. ಇನ್ನು ಹತ್ಕೊಂಡು ನಾಷ್ಟ ಏನೂ ಮಾಡಿರಲಿಲ್ಲ. ನಾನು ಅವಲಕ್ಕಿ ಮಾಡಿದ್ದೆ ಮನೆಯೊಳಗೆ, ಹಾಗಾಗಿ ಬಸ್ಸೊಳಗೆ ತಿಂದ್ರಾಯ್ತು ಅಂಥೇಳಿ ಡಬ್ಬಿ ತೊಗೊಂಡು ಬಂದಿದ್ದೆ. ಇಬ್ಬರು ನೋಡ್ರಿ, ಇಬ್ಬರು ಕುತ್ಕೊಂಡು ತಿನ್ನಾಕತ್ತಾರ ಅವಲಕ್ಕಿ. ಇವತ್ತು ರಜಾ, ಇಬ್ಬರಿಗೂ ರಜಾ ಇವತ್ತು. ಇನ್ನು ಬಸ್ಸೊಳಗೆ ಅವಲಕ್ಕಿ ತಿಂದರು. ಅವಲಕ್ಕಿ ಮತ್ತು ಪೇರು ಅನ್ನಿದ್ದು ಮನೆಯೊಳಗೆ. ಪೇರ್ಲನ್ನು ಕಟ್ ಮಾಡ್ಕೊಂಡು ಬಂದಿದ್ದೆ ಡಬ್ಬಿ ಒಳಗೆ. ಬಸ್ಸೊಳಗೆ ಏನೋ ಗೊತ್ತಿಲ್ಲ, ಏನಾದರೂ ಒಂದು ತಿನ್ಬೇಕು ಅನ್ನಿಸ್ತಿರ್ತವೆ ಬಸ್ಸೊಳಗೆ. ಏನಿದ್ರೂ ತಿಂತೀವಿ ಬಸ್ಸೊಳಗೆ. ಅದೇ ಮನೆಯೊಳಗಾದ್ರೆ ಇವ್ರು ನಾಷ್ಟನೇ ಮಾಡೋದಿಲ್ಲ. ಇವನಿಗೆ, ನನ್ನ ಮಗನಿಗೆ, ಸಣ್ಣ ಮಗನಿಗಂತೂ 1 ತಾಸು ಕೊಡ್ಬೇಕು ನಾಷ್ಟ ಮಾಡ್ಸಕ್ಕಂತೇಳಿ. ಇಲ್ಲಿ ನೋಡಿರಿ ನಾಷ್ಟ ಹೆಂಗೆ ಮಾಡತ್ತ ನೋಡಿರಿ. ಪೇರು ಅನ್ನ ತಂದಿದ್ವಿ, ತಿಂದರು. ದಾರಿಲಿ ಹೋಗ್ಬೇಕಾದ್ರೆ ನಾವು ಹೊಂಟಿದ್ದು ಮುದ್ದೇಬೇಳಕ್ಕೆ ಹೊಂಟೀವಿ. ದಾರಿಲಿ ಹೋಗ್ಬೇಕಾದ್ರೆ ಜೌಡ್ಗಿ, ಇವತ್ತು ಅಮಾವಾಸ್ಯೆ ಅಲ್ಲ, ಆ ಜೌಡ್ಗಿ ಇಷ್ಟು ರಶ್ ಇತ್ತು ಫ್ರೆಂಡ್ಸ್. ಇಲ್ಲಿ ಅಷ್ಟು ರಶ್, ಪ್ರತಿ ಅಮಾವಾಸ್ಯೆಗೂ ಇಷ್ಟು ಗದ್ದಲನೇ ಇರ್ತೈತಿ ನೋಡಿ. ಅಲ್ಲೇ ಬಸ್ಸೊಳಗೆ ಒಂದು ನಮಸ್ಕಾರ ಮಾಡಿ ಮುಂದಕ್ಕೆ ಹೊಂಟೀವಿ. ಇಲ್ಲೇನು ಇಳ್ಕೊಳ್ಳಿಲ್ಲ, ರಶ್ ಭಾಳ ಇತ್ತು. ಜನ ಎಲ್ಲ ಜಾಸ್ತಿ ಆಲ್ಮೋಸ್ಟ್ ಇಲ್ಲೇ ಬಂದಿದ್ದರು. ಇನ್ನು ಬಂದ್ವಿ, ಮುದ್ದೇಬೇಳಕ್ಕೆ ಬಂದು ಇಲ್ಲೇ ಕಾಯಿ ತೊಗೊಂಡು ಹೋದ್ರಾಯಿತು ಅಂಥೇಳಿ ಒಂದೆರಡು ಕಾಯಿ ತೊಗೋಬೇಕಂತೇಳಿ ಅಜ್ಜನ ಹತ್ರ ಬಂದೀವಿ. ಅಲ್ಲಿ ಆದ್ರೆ ಸಿಗೋದೇ ಇಲ್ಲ, ಸಿಗ್ತಾವೆ, ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ಹಂಗಾಗಿ ಇಲ್ಲೇ ತೊಗೊಂಡು ಹೋದ್ರಾಯ್ತು ಅಂಥೇಳಿ 2 ಕಾಯಿ ತೊಗೊಂಡ್ವಿ. ನನ್ನ ಹತ್ರ ಫೋನ್ಪೇದ ದುಡ್ಡಿದ್ದು, ಅಂಕಲ್ ಹತ್ರ ಇರಲಿಲ್ಲ, ಅಂದ್ರೆ ಅವ್ರ ಹತ್ರ ಫೋನ್ಪೇ ಇಲ್ಲ. ಇನ್ನೊಬ್ರಿಗೆ ಯಾರಿಗೋ ಕರೆದು ಅವರಿಗೆ ಫೋನ್ಪೇ ಮಾಡಿಸಿದ್ರು. ಇನ್ನು ಫೋನ್ಪೇ ಮಾಡಿ ಅಲ್ಲಿ ಬಸ್ ಇಲ್ಲ. ನಮ್ಮದು ಮನೆ ದೇವ್ರು ಬಂದು ಮುದ್ದೂರು ಬಸವನ ಅಂತೇಳಿ, ಮುದ್ದೂರು ಬಸವನ ಅದೇ ಟೈಮಿಂಗ್ ಅಂದರೆ 2 ಗಂಟೆ 3 ಗಂಟೆ 4 ಗಂಟೆ ಬಸ್ ಇದಾವೆ. ಹಾಗಾಗಿ ಬಸ್ ಇರಲಿಲ್ಲ ಅಂತೇಳಿ ಆಟೋ ಒಳಗೆ ಹೊಂಟೀವಿ ನೋಡಿರಿ. ಇವರಿಬ್ಬರು ಹಿಂದೆ ಕೂತಾರ ಆಟೋ ಒಳಗೆ. ಏನೋ ಒಂಥರ ಮಜಾ ಮಾಡ್ಕೋತ ಹೊಂಟಿದ್ರು. ಆದರೂ ಸಾಂಗ್ ಹಾಕಿ ಅಂಕಲ್ ಅಂತ ನಾತಿದ್ರು ಆಟೋದಾಗ. ಇನ್ನು ನಮ್ಮ ಮನೆ ದೇವ್ರಿಗೆ ಹೋಗೇ ಇರಲಿಲ್ಲ, ಭಾಳ ದಿನ ಆಯ್ತು ಅಂಥೇಳಿ ಇವತ್ತು ಹೊಂಟೀವಿ. ಆಟೋದು ಅಂದರೆ ಜಾಸ್ತಿಯಲ್ಲಿ ಬಸ್ ಓಡಾಡಲ್ಲ. ಒಂದು ಬಸ್ ಬಂತಂದ್ರೆ ಅವಾಗೇ ಹೋಗಿಬಿಡ್ತೈತಿ ವಾಪಸ್ಸು. ನಮಗೆ ವಾಪಸ್ ಬರೋಕ್ಕೂ ಅಲ್ಲಿ ಬಸ್ಸು ಇರಲ್ಲ, ವಾಪಸ್ ಆಟೋಕ್ಕೆ ಬರ್ಬೇಕು ನಾವು. ಆಟೋದಾಗೆ ಹೊಂಟಿದ್ವಿ. ಮನೆ ದೇವರಿಗೆ ಹೋಗಿರಲಿಲ್ಲ, ನಮ್ಮದು ಯಾಕೋ ಟೈಮು ಒಂದು ಸರಿ ಇಲ್ಲ. ಹಾಗಾಗಿ ಇವತ್ತು ಹೋಗಿ ಬಂದ್ರಾಯಿತು ಅಂಥೇಳಿ ಹೊಂಟೀವಿ ಫ್ರೆಂಡ್ಸ್. ಭಾಳ ದಿನವೇ ಆಗೋಯಿತು, ಈಗ ಒಂದು 2-3 ತಿಂಗಳ 3-4 ತಿಂಗಳೇ ಆಗೋಯ್ತು ನೋಡು ಮನೆ ದೇವ್ರಿಗೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿ ಬಂದ್ರಾಯಿತು ಅಂಥೇಳಿ ಹೊಂಟೀವಿ, ಆಟೋದಾಗ ಹೊಂಟೀವಿ. ಇನ್ನು ಬಂದ್ವಿ ಗುಡಿಗೆ. ಬಂದು ಇಲ್ಲಿ ಕಾಯಿ ಹೊಡ್ಸಾಕತ್ತಿದ್ವಿ ನೋಡಿರಿ. ಹುಡುಗರು ಕಾಯಿ ಹೊಡ್ಯಾತಾವು, ಸ್ಕೂಲಿಗೆ ಹೋಗಿಲ್ಲ ಅನ್ಸತ್ತೆ ಬಹುಶಃ. ಅವರೇ ಕಾಯಿ ಹೊಡಿ ತಿಂತಾರ್ರಿ ಅಂತಂದರು. ಪೂಜಾರಿಗಳು ಒಳಗಿದ್ರು, ಪೂಜೆ ಮಾಡ್ತಿದ್ರು. ಹಾಗಾಗಿ ಆ ಹುಡುಗರ ಹತ್ರನೇ ಕಾಯಿ ಹೊಡ್ಸಿದ್ವಿ. ಇನ್ನು ಒಳಗೆ ದರ್ಶನ ಮಾಡೋಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನಮ್ಮ ದೇವ್ರು ತೋರಿಸ್ತೀನಿ ಬರ್ರಿ ನಿಮಗೆ. ನಮ್ಮ ಮನೆ ದೇವರು ಮುದ್ದೂರು ಬಸವನ ಅಂಥೇಳಿ. ಸಣ್ಣ ಊರು ನಮ್ಮದು ಪ್ರಾಪರ್. ನಮ್ಮದು ಊರು ಇಲ್ಲೇ ಮುದ್ದೇಬೇಳ ತಾಲೂಕು ಹತ್ರನೇ ಬರ್ತೈತಿ. ನಾವಿರೋದು ಬಿಜಾಪುರಲ್ಲಿರ್ತೀವಿ. ದುಡ್ಡು ಬೇಕೇನೋ ಅಂತಂದ್ರೆ ಇಲ್ರಿ ಆಂಟಿ, ಬ್ಯಾಡ್ರಿ ಆಂಟಿ ಅಂಥೇಳಿ ಕಾಯಿ ಹಾಗೆ ಹೊಡ್ಯಾಕತ್ತಾರೆ ನೋಡಿರಿ. ಆದ್ರೆ ನನ್ನ ಮಗ, ಅಮ್ಮ ಒಂದು 5 ರೂಪಾಯಿ ಕೊಡಮ್ಮ ಅಂತ ಚಿಲ್ಲರೆ ಕೊಡ್ತೀನಿ ಅಂತೇಳಿ ಅನ್ನಕತ್ತಿದ್ದ.
ದುಡ್ಡು ತಗೊಂಡ್ರೆ ಒಲ್ಲೆ ಅಂತಂದರು. ಅವ್ರಿಗೆ ಏನೋ ಒಂಥರ ಖುಷಿ ಹುಡುಗರಿಗೆ. ಹಾಗೆ ಗುಡಿ ಹತ್ರ ಬಂದಿರ್ತಾರೆ, ಅಲ್ಲೇ ಕಾಯಿ ಹೊಡೆದ್ರವರು. ಇನ್ನು ದರ್ಶನ ಎಲ್ಲೆಲ್ಲಿಂದ ಬರ್ತಾರೆ ಫ್ರೆಂಡ್ಸ್ ಇಲ್ಲೆಲ್ಲ ಮನೆ ದೇವರಿಗೆ. ಧಾರವಾಡ, ದಾವಣಗೆರೆ, ಹಾವೇರಿ ಅಲ್ಲಿ ಆ ಕಡೆಯಿಂದ ಎಲ್ಲ ಬಂದಿದ್ದರು. ಮನೆ ದೇವ್ರಂತ ಅವ್ರದ್ದು, ಅಲ್ಲಿಂದ ಎಲ್ಲ ಬಂದಿದ್ದರು. ಇನ್ನು ನಾವು ದರ್ಶನ ಮಾಡಿಸ್ಕೋತೀವಿ ಒಳಗೆ ಹೋಗಿ. ನನ್ನ ಮಗ ಇವತ್ತೇ ಹಚ್ಕೊಳತ್ತ ನೋಡ್ರಿ. ಇವೆಲ್ಲ ಆಗಿನ ಕಾಲದ ಗುಡಿಗಳು ಫ್ರೆಂಡ್ಸ್ ಇವೆಲ್ಲ. ಅಂದರೆ ಬಾಗಿಲುಗಳೆಲ್ಲ ಸಣ್ಣ ಇರ್ತಾವೆ, ಸಣ್ಣ ಬಾಗಿಲುಗಳು ಇರ್ತಾವೆ. ನನ್ನ ಮಗ ನೋಡ್ರಿ ಇವತ್ತು ಹೆಂಗೆ ಹಚ್ಕೊಂಡಾನಂತೇಳಿ, ನಾನೇ ಹಚ್ಕೋತೀನಿ ಅಂತೇಳಿ. ಸಣ್ಣ ಬಾಗಿಲುಗಳು ಇರ್ತಾವೆ, ಇದ್ರೊಳಗೆ ನಾವು ಬಗ್ಗಿನೇ ಹೋಗಬೇಕು. ಮೊದಲಿನ ಗುಡಿಗಳೆಲ್ಲ ಹಾಗೇನೆ ಈ ರೀತಿ ಬಗ್ಗಿ ಒಳಗಡೆ ಹೋಗಬೇಕು. ನೋಡ್ರಿ ಎಷ್ಟು ಹತ್ತೈತಿ. ಒಳಗಿನವ್ರು ಬಂದ ಮೇಲೇ ನಾವು ಒಳಗಡೆ ಹೋಗೋದು. ಅವ್ರು ಹೊರಗೆ ಬಂದ ಮೇಲೇ ಒಳಗಡೆ ಹೋಗೋದು. ನೋಡ್ರಿ ಬಕ್ಕೊಂಡೇ ಹೋಗ್ಬೇಕು ಇಲ್ಲಿ ಒಳಗೆ ಹೋಗ್ಬೇಕಾರ. ನೋಡ್ರಿ ಇದೇ ನಮ್ಮ ಮನೆ ದೇವರು ಮುದ್ದೂರು ಬಸವಣ್ಣ ಅಂಥೇಳಿ. ಮನೆ ದೇವರಿಗೆ ಏನೋ ಅಂದ್ರೆ ಭಾಳ ನಡ್ಕೋಬೇಕು, ಮರಿಬಾರ್ದು ನಾವು ಮನೆ ದೇವ್ರನ್ನ ಅಂತ. ಇಲ್ಲಾಂದ್ರೆ ನಮಗೂ ಟೈಮೇ ಸರಿ ಇಲ್ಲ ಫ್ರೆಂಡ್ಸ್. ನಮಗೂ ಭಾಳ ದಿವಸದಿಂದ ಹೋಗೋದೇ ಆಗಿರಲಿಲ್ಲ ನಮ್ಮ ಮನೆ ದೇವರಿಗೆ. ಹಾಗಾಗಿ ಇವತ್ತು ಹೋದ್ರಾಯ್ತು ಅಂಥೇಳಿ ಬಿಡುವು ಮಾಡ್ಕೊಂಡೀನಿ. ಹೊಲಿವೆಲ್ಲ ಇದ್ದು ಸ್ಟಿಚಿಂಗ್ ಮಾಡೋವೆಲ್ಲ ಅರ್ಜೆಂಟ್ ಕೊಡೋನೇ ಇದ್ದು ನಾಳೆ. ಆದ್ರೂ ಪರವಾಗಿಲ್ಲ ಅವಕ್ಕನ್ನೆಲ್ಲ ಇಟ್ಟು ಮನೆ ದೇವ್ರಿಗೆ ಹೋಗಿ ಬಂದ್ರಾಯ್ತಪ್ಪ. ಹೆಂಗೂ ನಮ್ಮ ಅತ್ತೆಯರು ಹೇಳ್ಯಾರ ಇವತ್ತು ಬಿಡೋದು ಬೇಡ ಅಂಥೇಳಿ ಬಂದೀವಿ. ಇದೇ ನೋಡಿರಿ, ಮತ್ತು ನಮಸ್ಕಾರ ಮಾಡಿಕೊಂಡು ಇನ್ನು ಗುಡಿ ಸುತ್ತ ಹಾಕಾತೀವಿ. ಒಂದೆರಡು ಸಾರಿ ಸುತ್ತ ಹಾಕಿದ್ರಾಯ್ತು ಅಂಥೇಳಿ. ಇದ್ರೊಳಗೆ ಶ್ರಾವಣದೊಳಗೆ ಇಲ್ಲಿ ಜಾತ್ರೆನೇ ಇರ್ತೈತಿ. ನಾವು ಜಾತ್ರೆಗೆ ಬಂದೇ ಇಲ್ಲ. ಇಷ್ಟು ವರ್ಷ ಆಯಿತು ಮದುವೆಯಾಗಿ ಫ್ರೆಂಡ್ಸ್, ನಾವು ಜಾತ್ರೆಗೆ ಬಂದೇ ಇಲ್ಲ. ಈ ಸಾರಿ ಜಾತ್ರೆಗೆ ಬರ್ಬೇಕು ನಾವು ಮುದ್ದೂರು ಬಸವಣ್ಣಗೆ. ನೋಡಿರಿ ನನ್ನ ಮಗ ಹೆಚ್ಚು ನಮಸ್ಕಾರ ಮಾಡಿ ಇನ್ನು ಇಲ್ಲಿ ಪ್ರಸಾದನೂ ಇರ್ತೈತಿ. ಪ್ರಸಾದ ಇವತ್ತು ಏನೂ ಮಾಡಿರಲಿಲ್ಲ ಅಂತ, ಬರೀ ಅನ್ನ ಸಾರು ಆಯ್ತಂತ ಅನ್ನತ್ತಿದ್ರು ಆಟೋದವರು ಇದೇ ಊರಿನವ್ರವರು. ಹಾಗಾಗಿ ಪ್ರಸಾದ ಅನ್ನ ಸಾರು ಐತ್ರಿ, ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಹೇಳತ್ತಿದ್ರು. ಅವರು ಆಟೋದವರು ಜಾಸ್ತಿ ಇಲ್ಲಿ ಯಾವುದೂ ಆಟೋದೆಲ್ಲ ಅಡ್ಡಾಡಲ್ಲ, ಬಸ್ಸು ಇರಲ್ಲಲ್ಲ. ಹಾಗಾಗಿ ಆಟೋದವರು ನಾವು ಬರ್ತೀವಿ ಅಂಥೇಳಿ ವೇಟ್ ಮಾಡತ್ತಿದ್ರು ಅವರು. ಇನ್ನು ಡಬ್ಬಿ ಒಳಗೆ ಹಾಕ್ಸೋಣ ಹಾಗೆ ಹೋದ್ರಾಯ್ತು ಅಂದ್ಕೊಂಡಿದ್ದೆ. ಬಟ್ ಅವರು ಕೂತಿದ್ರಲ್ಲ, ನಮ್ಮ ಮನೆಯವ್ರು ಸ್ವಲ್ಪ ಅನ್ನ ಸಾಂಬಾರು ತಿಂದು ಹೋಗೋಣ ಬಾ ಪ್ರಸಾದ ಅಂತೇಳಿ ಅಂದರು. ಇಬ್ಬರು ನೋಡ್ರಿ ಮನೆಯೊಳಗೆ ಎಷ್ಟು ಜಗಳ ಆಡ್ತಾರ. ಇಲ್ಲಿದ್ರೆ ಇಬ್ಬರು ಒಂದೇ ಪ್ಲೇಟ್ನೇ ಉಣ್ಣಾತ. ನಾನು ಸಣ್ಣ ಮಗನಿಗೆ ನನ್ನ ಜೊತೆ ಉಣ್ಣಾಕತ್ತಿ ಬಾರೋ ಅಂತಂದರು. ಇಲ್ಲಮ್ಮ ನಾ ಅಪ್ಪನ ಜೊತೆನೇ ಉಣ್ತೀನಿ ಅಂತೇಳಿ ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡು ಊಟ ಮಾಡತ್ತಾರ. ಪ್ರಸಾದ ಅಂದ್ರೇ ಹಾಗೆ ಅಲ್ಲ, ದೇವ್ರ ಸನ್ನಿಧಿ ಬಂದ ಮೇಲೆ ಅಲ್ಲಿ ಪ್ರಸಾದ ಏನು ನಾವು ಮನೆಯೊಳಗೆ ಎಷ್ಟೇ ರುಚಿಯಾಗಿ ಮಾಡಿದ್ರೂ ಅಷ್ಟು ರುಚಿ ಅನ್ಸಂಗೇ ಇಲ್ಲ. ಅದೇ ದೇವ್ರ ಗುಡಿ ಒಳಗೆ ಪ್ರಸಾದ ಎಷ್ಟು ರುಚಿಯಾಗಿರ್ತದೆ. ಏನೂ ಹಾಕಿರಲ್ಲ ಅಂದ್ರೂ, ಕಾಯಿಪಲ್ಲೆ ಏನು ತರಕಾರಿ ಹಾಕಿರಲಿಲ್ಲ ಅಂದ್ರೂ ಎಷ್ಟು ರುಚಿಯಾಗಿರ್ತೈತಿ ಫ್ರೆಂಡ್ಸ್ ಇದು. ಪ್ರತಿ ಯಾವಾಗಲೂ ಬಂದಾಗ ಪ್ರಸಾದ ಸಿಗ್ತಾನೆ ಇರಲಿಲ್ಲ. ಸೊ ಈ ಸಾರಿ ಪ್ರಸಾದ ಸಿಕ್ತು. ಇನ್ನು ತಿನ್ಕೊಂಡು ಆಟೋದವ್ರು ವೇಟ್ ಮಾಡತ್ತಿದ್ರು. ನಮ್ಮ ಮನೆಯವ್ರು ಸಾಕು ನಡಿ, ಇನ್ನು ಮತ್ತೆ ಇಲ್ಲಿ ಆಟೋ ಬಸ್ ಏನೂ ಬರಲ್ಲ, ಹೋಗ್ಬಿಡೋಣ ವಾಪಸ್ಸು ಅಂತಂದರು. ಹಾಗಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಮಾಡಿಕೊಂಡು ಲಾಸ್ಟ್ ಕೊನೆಯದಾಗಿ ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಅದೇ ಆಟೋ ಒಳಗೆ ವಾಪಸ್ಸು ಹೋಗ್ತೀವಿ. ನೋಡಿ ಇಷ್ಟು ಸಣ್ಣ ಹಳ್ಳಿ ನಮ್ದು. ಅಂದ್ರೆ ಇದು ಊರು, ಇದು ನಮ್ಮ ಮನೆ ದೇವರ. ಇನ್ನು ಆಟೋದಾಗ ವಾಪಸ್ ಬಂದ್ವಿ. ನಾ ಈ ಸರಿ ಹಿಂದ್ಗಡೆ ಸೈಡ್ ಕೂತಿದ್ದೆ. ಇವ ನೋಡ್ರಿ ನಾ ದಂಡಿ ಕೊಡ್ತೀನಿ ಅಮ್ಮ ಅಂಥೇಳಿ ಮೊದಲು ಎಲ್ಲಿ ಕೂತಾನ. ಬೇಡಪ್ಪ ಇನ್ನು ಮತ್ತು ಬೀಳ್ತಿ ಅಂಥೇಳಿ ಮತ್ತು ಅವ್ನ ಈ ಕಡೆ ಹಾಕಿ ನಾನು ದಂಡಿ ಕೂತೆ. ಅವ್ರಿಗೂ ಏನೋ ಒಂಥರ ಮಜಾ ದಂಡಿ ಕೊಡೋದು ಹಿಂಗೆ ಬರೋದು ಅಂಥೇಳಿ. ರೋಡ್ ಒಳಗೆ ಹಂಗೆ ಕುರಿ ತೊಗೊಂಡು ಮೇಯ್ಸಾಕತ್ತಿದ್ರು, ಕುರಿ ತೊಗೊಂಡು ಹೊಂಟಿದ್ರು. ಅದನ್ನೆಲ್ಲ ನೋಡ್ಕೋತ ಹಾಗೆ ಮಲ್ಕೊಂಡು ಬಿಟ್ಟ ಇವ. ಗಾಡಿ ಒಳಗೆ ಹೋಗ್ಬೇಕಾದ್ರೆ ಅಷ್ಟೇ ಸ್ವಲ್ಪ ನಿದ್ದೆ ಬರತೈತಿ. ಇನ್ನು ಇವ ಮಲ್ಕೊಂಡ. ಇನ್ನೂ ವಾಪಸ್ ಮುದ್ದೆ ಬಳಕೆ ಹೋಗಿ ಅಲ್ಲಿಂದ ಬಸ್ ಒಳಗೆ ಬಿಜಾಪುರಿಗೆ ಹೋಗಬೇಕು. ಇನ್ನು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿ ಕೊಡುವಿದ್ದು ಫ್ರೆಂಡ್ಸ್, ಅವನ್ನೆಲ್ಲ ನಾಳೆ ಅರ್ಜೆಂಟ್ ಒಳಗೆ ಕೊಡೋದೈತಿ. ಇನ್ನು ಹೋಗಿ ಇವತ್ತು ಬ್ಲೌಸ್ನು ಸ್ಟಿಚ್ ಮಾಡಬೇಕು. ಇನ್ನು ನೋಡ್ರಿ ಮುದ್ದೆ ಒಳಗೆ ಬಂದ್ವಿ. ಬಂದು ಇನ್ನು ವಾಪಸ್ ಬಿಜಾಪುರಕ್ಕೆ ಹೋಗಿಬಿಡ್ತೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಏನು ವಿಡಿಯೋ ಆಮೇಲೆ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಊರಿಗೆ ಹೋದ್ಮೇಲೆ ಮತ್ತು ಸ್ಟಿಚಿಂಗ್ ಮಾಡೋಕ್ಕಂತೇಳಿ ಕೊಡ್ತೀನಿ, ಟೈಮೇ ಸಿಗಲಿಲ್ಲ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಕೂಡ ಮಾಡ್ತೀನಿ.
ನೋಡಿ ಬಸ್ ಸ್ಟ್ಯಾಂಡ್ಗೂ ಬಂದ್ವಿ. ಇನ್ನು ಬಂದು ಬಸ್ ಹತ್ಕೊಂಡು ವಾಪಸ್ ಹೋಗಿಬಿಡ್ತೀವಿ. ರಶ್ ಇವತ್ತು ಅಮಾವಾಸ್ಯೆ ಬೇರೆ ಅಲ್ಲ, ಎಲ್ಲರೂ ದೇವರಿಗೆ ಆ ಕಡೆ ಈ ಕಡೆ ದೇವರಿಗೆಲ್ಲ ಬಂದಿರ್ತಾರೆ. ಹಾಗಾಗಿ ಬಸ್ ಸ್ಟ್ಯಾಂಡ್ ಒಳಗೆ ಫುಲ್ ರಶ್ ಇತ್ತು. ಎಲ್ಲ ದೇವ್ರ ಗುಡಿಗಳೆಲ್ಲನೂ ಇವತ್ತು ರಶ್ಶೇನೇ ಇತ್ತು. ಅಮಾವಾಸ್ಯೆ ಇದ್ದ ಕಾರಣ ಎಲ್ಲ ಕಡೆ ಗುಡಿಗಳಿಗೂ ರಶ್ ಇತ್ತು. ಇವಾಗ ನೋಡಿರಿ ನನ್ನ ಬ್ಯಾಗ್ ಹಾಕ್ಕೊಂಡು ಹೊಂಟ್ಬಿಟ್ಟ ನನ್ನ ದೊಡ್ಡ ಮಗ. ಹಾಗಾಗಿ ಹೊಸರು ಇನ್ನು ವಾಪಸ್ಸು ಬಿಜಾಪುರಕ್ಕೆ ಹೋಗ್ಬಿಡ್ತೀವಿ. ಇನ್ನು ವಿಡಿಯೋನು ಎಂಡ್ ಮಾಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.